ವೆಲ್ಕಮ್ ಬ್ಯಾಕ್ ಗೈಸ್. ನೀವು ನೋಡ್ತೀರಾ ಇಂಜಿನಿಯರಿಂಗ್ ಕನ್ನಡ, ಅಣ್ಣ ನಿಮ್ಮ ಚಂದನ್. ಸೊ ಹಿಂದಿನ ವಿಡಿಯೋದಲ್ಲಿ ನಾನು ಓಪನ್ ಸೋರ್ಸ್ ಅಂದ್ರೆ ಏನು ಅಂತ ತಿಳಿಸ್ಕೊಟ್ಟಿದ್ದೆ. ಓಪನ್ ಸೋರ್ಸ್ ಯಾಕಷ್ಟು ಪಾಪ್ಯುಲರ್, ಯಾಕೆ ಕೋಡ್ನ ಓಪನ್ ಆಗಿ ಪಬ್ಲಿಕ್ ಅಲ್ಲಿ ಬಿಟ್ಟಿರ್ತಾರೆ ಅಂಡ್ ಆ ಕೋಡ್ನ ಗಿಟ್ಟಬಲ್ ಹಾಸ್ಟ್ ಮಾಡ್ತಾರೆ ಅಂತ ಹೇಳಿದ್ದೆ. ಸೊ ಈ ವಿಡಿಯೋದಲ್ಲಿ ಗಿಟ್ಟಬ್ ಅಂದ್ರೆ ಏನು ಅಂತ ಆಕ್ಚುಲ್ ಆಗಿ ತಿಳ್ಕೊತಾ ಇರ್ತೀವಿ. ಗಿಟ್ಟಬ್ ಆಕ್ಚುಲಿ ಗಿಟ್ ಟೆಕ್ನಾಲಜಿ ಕೊಡುವಂತ ಒಂದು ಪ್ಲಾಟ್ಫಾರ್ಮ್ ಆಯ್ತಾ. ಸೊ ಗಿಟ್ ಮತ್ತೆ ಗಿಟ್ಟಬ್ ಎರಡು ಡಿಫರೆನ್ಸ್. ಇದು ಗಿಟ್ದು ಲೋಗೋ. ಓಕೆ, ಗಿಟ್ ಗೊತ್ತಿಲ್ಲ ಅಂದ್ರೆ ಇದು ಗಿಟ್ದು ಲೋಗೋ. ಇವಾಗ ತಿಳ್ಕೊತಿರ್ತೀವಿ ಗಿಟ್ ಅಂದ್ರೆ ಏನು, ಗಿಟ್ಟಬ್ ಅಂದ್ರೆ ಏನು, ಅದನ್ನ ಏನಕ್ಕೆ ಯೂಸ್ ಮಾಡ್ತಾರೆ, ಏನಕ್ಕೆ ಅದು ಪಾಪ್ಯುಲರ್ ಅಂತ. ಸೊ ಈ ವಿಡಿಯೋನ ಎಂಡ್ ತನಕ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವಾಗ ವಿಡಿಯೋಗೆ ಬರೋದಾದ್ರೆ ಫಸ್ಟ್ ಆಫ್ ಆಲ್ ಒಂದು ಎಕ್ಸಾಂಪಲ್ ತಗೋಣ. ಸೊ ಎಕ್ಸಾಂಪಲ್ ಏನು, ಯಾವುದೋ ಒಂದು XYZ ಶಾಪ್ ಅಂತ ಇದೆ. ಓಕೆ, XYZ ಶಾಪ್ಗೆ ಒಂದು ವೆಬ್ಸೈಟ್ ಬೇಕಾಗಿದೆ. ಇವಾಗ ಯಾವ ತರ ವೆಬ್ಸೈಟು, XYZ.com ಅಂತ. ಓಕೆ, ಫಾರ್ ಎಕ್ಸಾಂಪಲ್. ಸೊ XYZ.com ಇರ್ಬೋದು, ನಂಗೆ ಗೊತ್ತಿಲ್ಲ, ಬಟ್ XYZ.com ಅಂತ, ಅದು XYZ.com ಅಂತ ಇಟ್ಕೊಬಿಡಿ. ಸೊ ಈ ರೀತಿಯ ಒಂದು ವೆಬ್ಸೈಟ್ ಬೇಕು ಇವಾಗ ಅವ್ರಿಗೆ. XYZ ಆಗಲಿಲ್ಲ ಅಂದರೆ A1XYZ, ಯಾವುದೋ ಒಂದು ಶಾಪು. ಸೊ ಇವ್ರಿಗೆ ಈ ರೀತಿಯ ಒಂದು ವೆಬ್ಸೈಟ್ ಬೇಕು. ಇದರಲ್ಲಿ ಅವ್ರಿಗೆ ಇ ಕಾಮರ್ಸ್, ಅಮೆಝಾನ್ ಹೆಂಗಿದೆ ಅದೇ ಥರ ಬೇಕು, ಒಂದು ಪ್ರಾಡಕ್ಟ್ ಬೇಕು. ಇವಾಗ ಅವರು ನಿಮ್ಮ ಕಂಪನಿಗೆ ಬಂದರು. ಸೊ ನಿಮ್ಮದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಂಪನಿಗೆ ಬಂದರು. ಅವರು ಇವಾಗ ನಿಮಗೆ ಇ ಕಾಮರ್ಸ್ ಬೇಕು ಅಂದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ್ಯಾವ ಮಾಡೆಲ್ಸ್ ಬೇಕು ಅಂತ. ಫಸ್ಟ್ ಆಫ್ ಆಲ್ ಯಾವ ಮಾಡೆಲ್ಸ್ ಬೇಕು, ಒಂದು ಡೇಟಾಬೇಸ್ ಡೇಟಾಬೇಸ್ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು ಬೇಕಾಗಿರುತ್ತೆ, ಆ ಡೇಟಾಬೇಸ್ ಕ್ರಿಯೇಟ್ ಆದ್ರೂ ಈಗ ಸಪ್ರೇಟ್ ಮಾಡೆಲ್ಸ್ ಪ್ರಕಾರ ನೋಡೋದಾದರೆ ಒಂದು ಆರ್ಡರ್ ಮ್ಯಾನೇಜ್ಮೆಂಟ್, ಇನ್ನೊಂದು ಲೈಕ್ ಯೂಸರು ಬಂದು ಅಲ್ಲಿ ಆರ್ಡರ್ಸ್ನ ಮ್ಯಾನೇಜ್ ಮಾಡೋಂಗಿರಬೇಕು. ಆಮೇಲೆ ಪೇಮೆಂಟ್ ಗೇಟ್ವೇ, ಪೇಮೆಂಟ್ಸ್ ನೋಡ್ಕೊಳ್ಳೋಕ್ಕೆ ಒಂದು ಬೇಕಾಗಿರುತ್ತೆ. ಆಮೇಲೆ ಪ್ರಾಡಕ್ಟ್ಸ್ ಡಿಸ್ಪ್ಲೇ ಸ್ಕ್ರೀನ್ ಬೇಕು ನೋಡಿ, ಹೋಮ್ ಪೇಜ್ ಡಿಸ್ಪ್ಲೇ ಸ್ಕ್ರೀನ್ ಬೇಕಾಗಿರುತ್ತೆ. ನಿಮ್ಮದು ರೆಸ್ಟ್ ಎ ಪಿ ಐನ ಕೊಡಬೇಕಾಗುತ್ತೆ. ರೆಸ್ಟ್ ಎ ಪಿ ಐ ಏನು ಗೊತ್ತಿಲ್ಲ ಅಂದ್ರೂ ಸುಮ್ಮನೆ ಇಟ್ಕೊಳ್ಳಿ, ಇದು ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಎಲ್ಲ ಏನು ಮಾಡ್ತೀರಾ ನೋಡಿ, ಸೊ ಅದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಆ್ಯಂಡ್ ಇನ್ನು ನಿಮಗೆ ಏನಾದರೂ ರಿಟರ್ನ್ಸ್ ಆ್ಯಂಡ್ ರೀಫಂಡ್ಸ್ ಮ್ಯಾನೇಜ್ಮೆಂಟು. ಓಕೆ, ಈ ರೀತಿ ಎಷ್ಟೊಂದು ಬರುತ್ತೆ. ಒಂದು ಅಮೆಝಾನ್ ಅಂದರೆ ಎಷ್ಟು ಮಾಡ್ಯೂಲ್ಸ್ ಇದೆ. ಸೊ ಈ ರೀತಿ ಯಾವುದಾದ್ರು ಮಾಡ್ಯೂಲ್ಸ್ ಬರುತ್ತೆ ಆಯಿತಾ. ಫಾರ್ ಎಕ್ಸಾಂಪಲ್ ಇವಾಗ ಸದ್ಯಕ್ಕೆ ನಾವು ಇದನ್ನು ಮಾತ್ರ ಕನ್ಸಿಡರ್ ಮಾಡೋಣ, ಇವಾಗ ಲೆಫ್ಟ್ ಸೈಡ್ ಇರೋದನ್ನ. ಸೊ ಕನ್ಸಿಡರ್ ಮಾಡಿದ್ರೆ ನಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದೆ ನೆಕ್ಸ್ಟ್ ಲೆವೆಲ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಬಗ್ಗೆ. ನೆಕ್ಸ್ಟ್ ಲೆವೆಲ್ ಒಂದು AI ಬೇಸ್ಡ್ ಜಾಬ್ ಪ್ಲಾಟ್ಫಾರ್ಮ್ ಆಯ್ತಾ. ಇಲ್ಲಿ ಅರೌಂಡ್ 500+ ಕಂಪನೀಸ್ ಅವಾಗಲೇ 1000+ ಜಾಬ್ ಓಪನಿಂಗ್ಸ್ನ ಇಟ್ಟಿದ್ದಾರೆ. ಆ್ಯಂಡ್ ಸ್ಯಾಲ್ರೀಸ್ ಅಪ್ ಟು 30 lakhs per annum ಇದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇದು ಏನಂದರೆ AI ಇಂಟರ್ವ್ಯೂಸ್ ತಗೊಳುತ್ತೆ. ಸೊ 10x ನಿಮ್ಮ ಚಾನ್ಸಸ್ನ ಇಂಪ್ರೂವ್ ಮಾಡುತ್ತೆ. ಕಂಪನೀಸ್ ಲೈಕ್ ಪೇಟಿಎಮ್, ಮೋ ಎಂಗೇಜ್, ಪ್ಲಮ್, ಉಡಾನ್, Q.50 ಎಲ್ಲ ಕೇಳಿರ್ಬೋದು. ಈ ಕಂಪನೀಸ್ ಸಹ ನೆಕ್ಸ್ಟ್ ಲೆವೆಲ್ ಅನ್ನೋ ಒಂದು ಪ್ಲಾಟ್ಫಾರ್ಮಲ್ಲಿ ಹೈರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವೇನಾದರೂ ಜಾಬ್ಸ್ಗೆ ಅಪ್ಲೈ ಮಾಡೋದನ್ನ ಮರ್ತ್ಕೊಂಡ್ರು ಸಹ ಅವರೇ ರೆಕಮೆಂಡ್ ಮಾಡ್ತಾರೆ, ಈ ಜಾಬ್ ಮೈಟ್ ಬಿ ಸೂಟಬಲ್ ಫಾರ್ ಯು ಅಂತ ಹೇಳಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವೇನಾದರೂ ಶಾರ್ಟ್ ಲಿಸ್ಟ್ ಆದರೆ ಡೈರೆಕ್ಟಾಗಿ ರಿಕ್ರೂಟರ್ ಜೊತೆ ಚಾಟ್ ಮಾಡ್ಬೋದು. ಸಖತ್ ಇಂಪಾರ್ಟೆಂಟ್ ಫೀಚರ್ ಇದು. ಆ್ಯಂಡ್ ನೀವು ನೋಡ್ತಿರೋ ಹಂಗೆ ಶುಭಮ್ ಗಾಟ್ 3 ಜಾಬ್ ಆಫರ್ಸ್ ಇನ್ ಲೆಸ್ ದ್ಯಾನ್ 15 days. ಲೈಕ್ ಜಾಯ್ನ್ ಆದರೂ ಆ್ಯಪ್ಗೆ ಆ್ಯಂಡ್ 15 ದಿನದೊಳಗೆ ಅವ್ರಿಗೆ ಆವಾಗಲೇ 3 ಜಾಬ್ ಆಫರ್ಸ್ ಸಿಕ್ತು. ನಾನು ನಿಮ್ಗೆ ತೋರಿಸ್ತಿದ್ದೀನಿ ಕ್ರಿಯೇಟಿವ್ ಸಹ. ಆ್ಯಂಡ್ ಇವಾಗ ನೀವು ಏನಿಲ್ಲ, ಜಸ್ಟ್ ಡಿಸ್ಕ್ರಿಪ್ಷನ್ಗೆ ಹೋಗ್ತೀರಾ, ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟು OTP ನೀವೇನಾದರೂ ಹಾಕಿದ್ರೆ ನಿಮ್ಮ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೋಬೋದು. ನೋಡಿ, ಪ್ರೊಫೈಲಲ್ಲಿ ನಿಮ್ಮ ಅಬೌಟ್ ಮೀ, ಲೈಕ್ ವರ್ಕ್ ಎಕ್ಸ್ಪೀರಿಯನ್ಸ್, ನಿಮ್ಮ ಎಜುಕೇಷನ್ ನಾನೇನು ಫಿಲ್ ಮಾಡಿಲ್ಲ, ನೀವು ಫಿಲ್ ಮಾಡ್ಕೊಳ್ಳಿ ಈ ಪ್ರೊಫೈಲ್ನ. ನಾನು ನಿಮಗೆ ಮೊಬೈಲಲ್ಲಿ ತೋರಿಸೋದಾದರೆ ನೋಡ್ತಿರ್ಬೋದು, ಇಲ್ಲೂ ಸಹ ನೀವು ಪ್ರೊಫೈಲ್ನ ಎಡಿಟ್ ಮಾಡ್ಕೋಬೇಕಾಗಿರುತ್ತೆ. ಲೈಕ್ ನಂದು ಎಷ್ಟೊಂದು ಎಡಿಟ್ ಆಗಿದೆ, ಜಸ್ಟ್ ಇವಾಗ ಆ್ಯಡ್ ಆಗಿರುತ್ತೆ ಅಷ್ಟೇ. ಸೊ ನೀವು ಪ್ರೊಫೈಲ್ನ ಎಡಿಟ್ ಮಾಡ್ಕೊಂಡು ಏನಂದರೆ ಜಾಬ್ಸ್ ಅನ್ನೋ ಸೆಕ್ಷನ್ಗೆ ಬಂದರೆ ಇಲ್ಲಿ ನೋಡ್ತಿರ್ಬೋದು ಎಷ್ಟೊಂದು ಜಾಬ್ಸ್ ಇದೆ. ಲೈಕ್ ಜಾವಾ ಡೆವಲಪರ್ ಅಂತ ಚೆಕ್ ಪಾಯಿಂಟ್ ಸಿಸ್ಟಮ್ ಸಾಫ್ಟ್ವೇರ್ ಅವರು 25 lakhs ಕೊಡ್ತಾ ಇದ್ದಾರೆ. ಲೈಕ್ ಅಪ್ ಟು 25 lakhs, 5+ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇರೋರಿಗೆ. ಆ್ಯಂಡ್ ಅದು ಬಿಟ್ಟರೆ ನಾನು ಇನ್ನೊಂದು ನೋಡೋದ್ರೆ ನೋಡಿ, C++ ಡೆವಲಪರ್ ಅಂತ ಅಫ್ರಾಕಾನ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಅಪ್ ಟು 35 lakhs ಪ್ಯಾಕೇಜ್ನ ಕೊಡ್ತಾ ಇದ್ದಾರೆ. ಲೈಕ್ ನೀವೇನೋ ಅದರ ಕಂಪ್ನಿ ಬಗ್ಗೆ ಏನೇನು ಬೆನಿಫಿಟ್ಸ್ ಇದೆ ಎಲ್ಲನೂ ಇಲ್ಲೇ ತಿಳ್ಕೊಬೋದು ಆ್ಯಪಲ್ಲೇ. ಆ್ಯಂಡ್ ಫ್ರೆಷರ್ಸ್ಗೆ ಯಾವುದಾದ್ರೂ ನೋಡೋದಾದರೆ ಅಸೋಸಿಯೇಟ್ ಸಾಫ್ಟ್ವೇರ್ ಡೆವಲಪರ್ 3 lakhs ಪ್ಯಾಕೇಜ್ ಇದೆ. ಲೈಕ್ ರೆಸಿಲಿಯನ್ಸ್ ಇನ್ಫೋಟೆಕ್ ಅನ್ನೋ ಒಂದು ಕಂಪನಿ ಬ್ಯಾಂಗ್ಳೂರಲ್ಲಿ. ಸೊ 3 lakhs ಪ್ಯಾಕೇಜ್ ಕೊಡ್ತಾ ಇದ್ದಾರೆ. MVC, ಜೇಕ್ವೆರಿ ಮತ್ತು ಜಾವಾ ಸ್ಕ್ರಿಪ್ಟ್ ಕೇಳ್ತಾ ಇದ್ದಾರೆ. ಸೊ ನೀವೇನಾದರೂ ಜಾಬ್ಗೆ ಅಪ್ಲೈ ಮಾಡಬೇಕಂದ್ರೆ ಇಲ್ಲಿಂದಲೇ ಡೈರೆಕ್ಟಾಗಿ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದು ಜಾಬ್ದಾದರೆ ನೆಕ್ಸ್ಟು ಕಾಂಟೆಸ್ಟ್ ಇದೆ. ಸೊ ಎಷ್ಟೊಂದು ಇದು ಸಹ ಇದೆ, ಕ್ಯಾಟಗರಿ ಸೇಲ್ಸ್ ಇದೆ, ಟೆಕ್ ಇದೆ. ಕಾಂಟೆಸ್ಟಿಗೆ ಬರೋದಾದರೆ ನೋಡಿ, ನೆಕ್ಸ್ಟ್ ಲೆವೆಲ್ ಅವರು ಕಾಂಟೆಸ್ಟ್ ಸಹ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಫೆಬ್ರವರಿ 9ನೇ ಕಾಂಟೆಸ್ಟ್ ಇದೆ 7 PM ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟು. ಏನಿಲ್ಲ, AI ಇಂಟರ್ವ್ಯೂಸ್ ಇರುತ್ತೆ. ಲೈಕ್ ನೀವು ಲೀಡರ್ ಬೋರ್ಡಲ್ಲಿ ಬಂದರೆ ನಿಮಗೆ ನೀವು ಕ್ಲಿಕ್ ಮಾಡಿ ನೋಡ್ಬೋದು, ಇಲ್ಲಿ ಎಕ್ಸೈಟಿಂಗ್ ಪ್ರೈಸಸ್ ಇದೆ. ಫಸ್ಟ್ ಆಫ್ ಆಲ್ ಆ್ಯಪಲ್ ಮ್ಯಾಕ್ಬುಕ್ ಏರ್ ಫಾರ್ ಫಸ್ಟ್, ಆ್ಯಂಡ್ ಸೆಕೆಂಡ್ ಪ್ರೈಸ್ಗೆ ಆ್ಯಪಲ್ ಐಪ್ಯಾಡ್ ಮಿನಿ, ಆ್ಯಂಡ್ ಥರ್ಡ್ ಪ್ರೈಸ್ ಅಮೆಝಾನ್ ಕಿಂಡಲ್, ಆ್ಯಂಡ್ 4 to 10 ನಿಮಗೆ ಅಮೆಝಾನ್ ಗಿಫ್ಟ್ ವೋಚರ್ ಸಿಗುತ್ತೆ. ಆ್ಯಂಡ್ ನಿಮ್ಗೆ ಏನಾದರೂ FAQs ಇದ್ದರೆ ಇಲ್ಲೇ ನೋಡ್ಕೋಬೋದು. ಜಸ್ಟ್ ಲೀಡರ್ ಬೋರ್ಡಲ್ಲಿ ಬರಬೇಕಾಗುತ್ತೆ. ಆ್ಯಂಡ್ ಲೀಡರ್ ಬೋರ್ಡಲ್ಲಿ ಬಂದರೆ ಏನು ಇನ್ನೊಂದು ಎಕ್ಸ್ಟ್ರಾ ಇದೆ ನೋಡಿ, ಇವರು ನಿಮ್ಮ ಲೈಕ್ ರಿಕ್ರೂಟರ್ಸ್ಗೆ ರೆಕಮೆಂಡ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಜಾಬ್ ಸಿಗೋದು ಸಹ ಈಸಿ ಆಗುತ್ತೆ. ನೀವೇನಾದರೂ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಸೈನ್ ಅಪ್ ಆಗಿಲ್ಲ ಅಂದರೆ ಇವಾಗಲೇ ಸೈನ್ ಅಪ್ ಆಗಿ ಆ್ಯಂಡ್ ನಿಮ್ಮ ಡ್ರೀಮ್ ಜಾಬ್ನ ಹುಡುಕಿ ಅಂತ ಹೇಳ್ತಾ ಇವಾಗ ವೀಡಿಯೋಗೆ ಬರೋದಾದರೆ ಡೇಟಾಬೇಸ್ ಅಂದರೆ ಲೈಕ್ ಡೇಟಾಬೇಸ್ ಅಡ್ಮಿನಿಸ್ಟ್ರೇಷನ್, ಡೇಟಾಬೇಸ್ನ ಕ್ರಿಯೇಟ್ ಮಾಡೋದಾಗಿರಲಿ, ಇದೆಲ್ಲನೂ ಒಂದು ಟಾಸ್ಕಾಗಿ ಇಟ್ಬೇಡ ಬಿಡಿ. ಅದನ್ನು ಇವಾಗ ಸದ್ಯಕ್ಕೆ ತಗೊಳ್ಳೋದು ಬೇಡ. ನಾರ್ಮಲ್ ಮಾಡ್ಯೂಲ್ಸ್ ನೋಡೋದಾದರೆ ಆರ್ಡರ್ ಮ್ಯಾನೇಜ್ಮೆಂಟ್ನ ನೀವು ಆ್ಯಕ್ಚುಲಾಗಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಕೋಡಲ್ಲಿ ಒಂದು 20 days ತಗೋಬೋದು ಅಂತ ಅಂದ್ಕೊಳ್ಳಿ.
ಪೇಮೆಂಟ್ ಗೇಟ್ವೇ ಮಾಡೋಕ್ಕೆ ಒಂದು 30 ಡೇಸ್ ತೊಗೋಬೋದು. ಲೈಕ್ ಇದು ರ್ಯಾಂಡಮ್ ನಂಬರ್, ಆ್ಯಕ್ಚುಲಿ ಪೇಮೆಂಟ್ ಗೇಟ್ವೇ ಕಡಿಮೆ ಆದರೂ ಗೊತ್ತಿಲ್ಲ, ಆಗ್ಬೋದು. ಬಟ್ ಡಿಸ್ಪ್ಲೇ ಮಾಡೋಕ್ಕೆ ಒಂದು 10 ಡೇಸ್, API ಮಾಡೋಕ್ಕೆ ಒಂದು 10 ಡೇಸ್, ಈ ರೀತಿ ಬೇಕು ಅಂತ ಅಂದ್ಕೊಳ್ಳಿ. ನೀವೇನಾದರೂ ನಿಮ್ಮ ಸಾಫ್ಟ್ವೇರ್ ಕಂಪನಿಲಿ ಫಸ್ಟು ಆರ್ಡರ್ ಮ್ಯಾನೇಜ್ಮೆಂಟ್ನ ಯಾರೋ ಚಂದನ್ ಅನ್ನೋನು ಕೊಡ್ತೀರಾ. ನೆಕ್ಸ್ಟು ಚಂದನ್ನು ಆರ್ಡರ್ ಮ್ಯಾನೇಜ್ಮೆಂಟ್ನ ಕಂಪ್ಲೀಟ್ ಮಾಡಾದ್ಮೇಲೆ ಇದೇ ಪ್ರಾಜೆಕ್ಟ್ ತಗೋ, ಆರ್ಡರ್ ಮ್ಯಾನೇಜ್ಮೆಂಟ್ ಆವಾಗಲೇ ಆಗಿದೆ, ಇದಕ್ಕೆ ಪೇಮೆಂಟ್ ಇಂಟಿಗ್ರೇಟ್ ಮಾಡಬೇಕು ಅಂತ ಇದನ್ನ ದರ್ಶನಕ್ಕೆ ಕೊಡ್ತೀರಾ. ಅಂದರೆ ಇವರೆಲ್ಲ ಎಂಪ್ಲಾಯೀಸ್ ನಿಮ್ಮ ಕಂಪ್ನಿಲಿ. ಇವಾಗ ಏನಾಗುತ್ತೆ, ಸೊ 20 ಡೇಸ್ ಆರ್ಡರ್ ಮ್ಯಾನೇಜ್ಮೆಂಟ್ ಆಗೋವರೆಗೂ ಕಾದು ಆಮೇಲೆ ದರ್ಶನ್ 30 ಡೇಸ್ ಮಾಡಬೇಕು. ಸೊ 50 ಡೇಸ್ ಆಗ್ಬಿಡುತ್ತೆ ಇವೆರಡನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ. ಸದ್ಯಕ್ಕೆ ಇವೆರಡನ್ನ ಕನ್ಸಿಡರ್ ಮಾಡ್ತಿದ್ರೆ ನಾವು. ಸೊ ಇವೆರಡನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಏನಾಗುತ್ತೆ, ಟೋಟಲ್ ಆಫ್ 50 ಡೇಸ್ ಬೇಕಾಗ್ಬಿಡುತ್ತೆ. ಸೊ ಟೋಟಲ್ ನಿಮಗೆ 50 ಡೇಸ್ ಆಯಿತು. ಇದು ಸೀಕ್ವೆನ್ಸಲ್ಲಿ ಹೋಗ್ತಿದ್ದೀರಾ, ಸೀರಿಯಲ್ ಅಂತ ಹೇಳ್ಬೋದು. ಸೊ ಒಂದಾದ್ಮೇಲೆ ಒಂದು ಕೆಲಸ ಮಾಡ್ತಿದ್ದೀರಾ. ಈ ರೀತಿ ಒಂದು 100 ಟಾಸ್ಕ್ಸ್ ಇದೆ, 100 ಒನ್ ಬೈ ಒನ್ ಇದಾದ್ಮೇಲೆ ಇದು ಮಾಡಿ, ಇದಾದ್ಮೇಲೆ ಇದು ಮಾಡಿ ಅಂತ ಹೋದ್ರೆ ಸಖತ್ ಕಷ್ಟ ಆಗ್ಬಿಡುತ್ತೆ, ಸಖತ್ ಟೈಮ್ ಹಿಡಿಯುತ್ತೆ. ಅದಕ್ಕೆ ಏನು ಮಾಡ್ತೀರಾ ನೀವು, ಇಲ್ಲಿಂದ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆಯಾ, ಇವಾಗ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ, ಏನೇನೋ ಬಿಲ್ಡ್ ಸಹ ಮಾಡಿದ್ದಾರೆ. ಇವಾಗ ಸದ್ಯಕ್ಕೆ ಆರ್ಡರ್ ಮ್ಯಾನೇಜ್ಮೆಂಟ್ ಮತ್ತು ಪೇಮೆಂಟ್ ಗೇಟ್ವೇ ಬೇಕು ಅಂತ ಅಂದರೆ ಇಲ್ಲಿ ಒಂದು ಬ್ರಾಂಚ್ ಆಗುತ್ತೆ. ಓಕೆ, ಇದು ಆರ್ಡರ್ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳುತ್ತೆ ಆ್ಯಂಡ್ ಇದು ಪೇಮೆಂಟ್ ನೋಡ್ಕೊಳ್ಳುತ್ತೆ. ಅಂದರೆ ಅದೇ ನೋಡ್ಕೊಳ್ಳಲ್ಲ. ಸೊ ಇದನ್ನ ಯಾವುದೋ ಒಂದು ಟೀಮ್ಗೆ ಅಸೈನ್ ಮಾಡಿರ್ತೀರ, ದರ್ಶನ್ ಲೀಡ್ ಅಂತ ಅನ್ಕೊಳ್ಳಿ, ಇದನ್ನ ಚಂದನ್ ಲೀಡು. ಸೊ ಇವ್ನಿಗೆ ಅಸೈನ್ ಮಾಡಿರ್ತೀರ, ಇದನ್ನ ದರ್ಶನ್ಗೆ ಅಸೈನ್ ಮಾಡಿರ್ತೀರ. ಸೊ ಇದು ಬ್ರಾಂಚ್ B1 ಬ್ರಾಂಚು, ಇದು B2 ಬ್ರಾಂಚ್. ಟ್ರೀಯಲ್ಲಿಗೆ ಬ್ರಾಂಚ್ಗೆ ಹೋಗಿ ಅಲ್ಲಿ ಲೀವ್ಸ್ ಬಿಡುತ್ತೆ. ಅದೇ ರೀತಿ ಈಗ ಒಂದು ಪ್ರಾಜೆಕ್ಟ್ ಇದೆ ಅವಾಗಲೇ ನಿಮಗೆ. ಸೊ ಪ್ರಾಜೆಕ್ಟು ಏನಿದೆ ಇವಾಗ, ಫಾರ್ ಎಕ್ಸಾಂಪಲ್ ಈ ಪ್ರಾಜೆಕ್ಟ್ ಇಲ್ಲಿ ಇದೆಯಲ್ಲ, ಇದನ್ನ ಇಲ್ಲಿಗೂ ಅದೇ ಸೇಮ್ ಪ್ರಾಜೆಕ್ಟ್, ಇಲ್ಲಿಗೂ ಅದೇ ಸೇಮ್ ಪ್ರಾಜೆಕ್ಟ್ ಕಳಿಸಿರ್ತೀವಿ. ಬಟ್ ಇಲ್ಲಿ ಇವನೇನೋ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾನೆ, ಇವನೇನೋ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾನೆ, ಈ ಥರ ಆಗ್ತಿದೆ ಆಯಿತಾ. ಸೊ ಇವಾಗ ಇವರಿಬ್ರು ವರ್ಕ್ ಮಾಡಿದ್ರು, ಕಮಿಟ್ ಸಹ ಮಾಡಿದ್ರು. ಕಮಿಟ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ತಲೆ ಕೆಡ್ಸ್ಕೊಬಿಡಿ, ಮುಂದೆ ಗಿಟಬ್ ಬಗ್ಗೆ ಹೇಳ್ಕೊಡ್ಬೇಕಾದ್ರೆ ಹೇಳ್ತೀನಿ. ಬಟ್ ಇಲ್ಲಿ ಇವರು ಏನೋ ಕೆಲಸ ಮಾಡಿದ್ರು, ಎಷ್ಟೊಂದು ಏನೇನೋ ಎಕ್ಸ್ಟ್ರಾ ಅಡಿಷನ್ ಮಾಡಿದ್ದಾರೆ ಇಲ್ಲಿಗೆ. ಓಕೆ, ಇವಾಗ ಸೇಮ್ ಇಲ್ಲೇನು ಪ್ರಾಜೆಕ್ಟ್ ಇತ್ತು ನೋಡಿ, ಈ ಪ್ರಾಜೆಕ್ಟ್ ಇಲ್ಲೂ ಇದೆ. ಇಲ್ಲಿ ನೋಡ್ತಿರ್ಬೋದು, ಈ ಪ್ರಾಜೆಕ್ಟ್ ಇಲ್ಲೇನಿತ್ತು ಇಲ್ಲೂ ಇದೆ. ಅದ್ರ ಜೊತೆಗೆ ಎಷ್ಟೊಂದು ಅಡಿಷನ್ಸ್ ಆಗಿದೆ ಅಂತ ಅನ್ಕೋಬೋದು ನೀವು. ಓಕೆ, ಸೊ ಯಾ ನೋಡಿ, ಇಲ್ಲಿ ಅದ್ರ ಜೊತೆಗೆ ಏನೋ ಅಡಿಷನ್ಸ್ ಆಗಿದೆ ಇಲ್ಲೆಲ್ಲ. ಈ ಅಡಿಷನ್ಸ್ನ ಇವಾಗ ಒಂದೇ ಪ್ರಾಜೆಕ್ಟ್ ಆಗಬೇಕು. ಅವಾಗ ಏನು ಮಾಡ್ತೀರಾ, ಎರಡು ಬ್ರಾಂಚಸ್ನ ಮರ್ಜ್ ಮಾಡ್ತೀರಾ. ಮರ್ಜ್ ಮಾಡಿದ್ರೆ ಎಲ್ಲ ಇದ್ರದ್ದು ಬಂತು. ಈಗ ಫಾರ್ ಎಕ್ಸಾಂಪಲ್ ಇದನ್ನ ನಾನು ಬ್ಲೂ ಅಲ್ಲಿ ತೋರಿಸಿದ್ರೆ, ಇದನ್ನ ನಾನು ಪರ್ಪಲಲ್ಲಿ ತೋರಿಸಿದ್ರೆ, ಇಲ್ಲಿಗೆ ನಿಮಗೆ ಬ್ಲೂನು ಬಂದಿರುತ್ತೆ ಆ್ಯಂಡ್ ಪರ್ಪಲು ಬಂದಿರುತ್ತೆ. ಆ್ಯಂಡ್ ಮರ್ಜ್ ಮಾಡಾದ್ಮೇಲೆ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಸೊ ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ನೋಡಿ, 20 + 30 ದಿನದಲ್ಲಿ ಮಾಡುವಂಥ ಕೆಲಸನ, ಈಗ 20 + 30 50 ದಿನದಲ್ಲಿ ಮಾಡುವಂಥ ಕೆಲಸನ ಇಲ್ಲಿ 20 ದಿನ ತಗೋತೀವಾ, ಇಲ್ಲಿ 30 ದಿನ ತಗೋತೀವಾ. ಸೊ ಫೈನಲಿ ಎಷ್ಟು ದಿನದಲ್ಲಿ ಆಗುತ್ತೆ ಇದು, 30 ದಿನದಲ್ಲಿ ಫೈನಲ್ ಪ್ರಾಜೆಕ್ಟ್ ಸಿಕ್ಬಿಡುತ್ತೆ. ಸೊ ಜಾಸ್ತಿ ಲೇಟಾಗಿ ಏನು ಪ್ರೊಸೆಸ್ ಆಗುತ್ತೋ ಅಷ್ಟು ಟೈಮ್ಗೆ ಫುಲ್ ಪ್ರಾಜೆಕ್ಟೇ ಸಿಕ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೋಡಿ, 50 ಡೇಸಲ್ಲಿ ಮಾಡೋ ಕೆಲಸನ 30 ಡೇಸಲ್ಲಿ ಮಾಡ್ತಿದ್ದೀವಿ. ಎಷ್ಟು ಯೂಸ್ ಆಗುತ್ತೆ. ಇದು ಸಿಂಪಲ್ ಪ್ರಾಜೆಕ್ಟ್ ಹೇಳ್ತಿದ್ದೀನಿ ಅಂದರೆ, ದೊಡ್ಡ ದೊಡ್ಡ ಪ್ರಾಜೆಕ್ಟ್, ಸಕ್ಕತ್ ಲಾರ್ಜ್ ಸ್ಕೇಲ್ ಪ್ರಾಜೆಕ್ಟ್ಸ್ಗೆ ಈ ರೀತಿಯ ಒಂದು ಕೊಲಾಬ್ರೇಷನ್ ಮಾಡೋಕ್ಕೆ, ಅಂದರೆ ಟೀಮ್ಸ್ ಮಧ್ಯೆ ಟೀಮ್ಸ್ ಪ್ಯಾರಲ್ ಆಗಿ ವರ್ಕ್ ಮಾಡೋಕ್ಕೋಸ್ಕರ ಒಂದು ಟೆಕ್ನಾಲಜಿ ಬೇಕಾಗಿತ್ತು. ಅದಕ್ಕೆ ಅಂತಲೇ ಗಿಟ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಗಿಟ್ ಆ್ಯಕ್ಚುಲಿ ಇದು ಮೇನ್ ಇಂಪಾರ್ಟೆಂಟ್ ಅಲ್ಲ, ನಿಮ್ಗೆ ಅರ್ಥ ಆಗಲಿ ಅಂತ ಇದನ್ನ ಫಸ್ಟ್ ಹೇಳಿದ್ದೀನಿ ಫೀಚರ್ನ. ಬಟ್ ಆ್ಯಕ್ಚುಲಿ ಗಿಟ್ದು ಇನ್ನೊಂದು ಫೀಚರ್ ಏನಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಾವು ವೆಬ್ಸೈಟ್ನು ಬಿಲ್ಡ್ ಮಾಡಿದ್ವು. ಯಾವುದೇಳಿ A1XYZ ಅನ್ನೋ ಒಂದು ವೆಬ್ಸೈಟ್ ಇತ್ತಲ್ವ, A1XYZ ಅನ್ನೋ ವೆಬ್ಸೈಟ್ನ ಬಿಲ್ಡ್ ಏನೋ ಮಾಡಿದ್ವು. ಈಗ ವರ್ಷನ್ 1ಅಲ್ಲಿದೆ. ಸೊ ಫಸ್ಟ್ ವರ್ಷನ್ ಅದು ರಿಲೀಸ್ ಮಾಡಿದ್ದೀವಿ. ಈಗ ಇನ್ನೊಂದೇನೋ ಫೀಚರ್ ಆ್ಯಡ್ ಮಾಡೋದು V2 ಅಲ್ಲಿದೆ, ರಿಲೀಸ್ ಮಾಡಿದ್ವು ಯೂಸರ್ಸ್ಗೆ. ಬಟ್ ಅಲ್ಲಿ ಆರ್ಡರ್ಸ್ನ ನೀವು 200 ರೂಪಾಯಿನ ಐಟಮ್ ಆರ್ಡರ್ ಮಾಡಿದ್ರೆ ಅದು ಅವ್ರಿಗೆ 100 ರೂಪೀಸ್ಗೆ ಸಿಕ್ಬಿಡ್ತಾ ಇದೆ. ಪೇಮೆಂಟ್ ಗೇಟ್ವೇಲಿ ಬರೀ 100 ರೂಪೀಸ್ ತೋರಿಸ್ತಾ ಇದೆ. ಇದನ್ನ ಏನಂತಾರೆ ಸಾಫ್ಟ್ವೇರ್ ಇಂಡಸ್ಟ್ರಿಲಿ, ಬಗ್ ಅಂತ ಹೇಳ್ತಾರೆ. ಓಕೆ, ಬಗ್ ಅಂತ ಕೇಳಿರ್ಬೋದು, ಬಗ್. ಸೊ ಈ ಬಗ್ ಏನೋ ಒಂದಿದೆ, ಇದನ್ನ ರಿಸಾಲ್ವ್ ಮಾಡ್ದೇನೆ ನೀವು ಅವಾಗಲೇ V2ಗೆ ಕಳಿಸ್ಬಿಟ್ಟಿದ್ದೀರಾ. ಏನೋ ಟೆಸ್ಟರ್ಸ್ ಏನೋ ಟೆಸ್ಟಿಂಗ್ ಮಾಡಿಲ್ಲ ಕರೆಕ್ಟಾಗಿ, ಅಥವಾ ಯಾರೋ ನೋಡಿಲ್ಲ, ಬಟ್ ಹೊಟ್ಟೋಗಿದೆ. ಈ ಥರ ಬಗ್ಗೆ ಬಿಡಲ್ಲ. ಬಟ್ ಸಿಂಪಲ್ ನಿಮ್ಗೆ ಅರ್ಥ ಮಾಡ್ಸೋಕ್ಕೋಸ್ಕರ ಹೇಳ್ತಿರೋದು. ಸೊ ಈ ರೀತಿ ಒಂದು ಬಗ್ ಇದೆ. ಸೊ ಇವಾಗ ಸಡನ್ ಆಗಿ ನೀವು ಆ ಬಗ್ನ ರಿಸಾಲ್ವ್ ಮಾಡ್ಕೊಂಡು ಕುತ್ಕೊಂಡ್ರೆ ಸಖತ್ ಟೈಮ್ ಹಿಡಿಯುತ್ತೆ. ಆ ಟೈಮಲ್ಲಿ ನೀವು ಮೇಂಟೆನೆನ್ಸ್ ಸ್ಕ್ರೀನ್ ತೋರಿಸಿದ್ರೆ ನಿಮ್ಮ ವೆಬ್ಸೈಟ್ ಬಿಟ್ಬಿಟ್ಟು ಅಮೆಝಾನ್ಗೆ ಹೋಗ್ಬಿಡ್ತಾರೆ ಜನ. ಸೊ ಅಮೆಝಾನ್ಗೆ ಜಾಸ್ತಿ ಪ್ರಾಫಿಟ್ ಆಯಿತು. ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ, ವರ್ಷನ್ 1 ಏನಿತ್ತು, ಇದು ವರ್ಷನ್ 1 ಸ್ಟೇಬಲ್ ಇತ್ತು, ಇದ್ರಲ್ಲಿ ಕರೆಕ್ಟಾಗಿ ಎಲ್ಲ ವರ್ಕ್ ಆಗ್ತಿತ್ತು. ಸೊ ಅದಕ್ಕೆ ರಿವರ್ಟ್ ಆಗ್ತೀರಾ. ಸೊ ನಿಮ್ಮ ವರ್ಷನ್ 2 ಏನಿತ್ತು, ವರ್ಷನ್ 2 ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ, ಸದ್ಯಕ್ಕೆ ನಾನು ವರ್ಷನ್ 1ನ ಡಿಪ್ಲಾಯ್ ಮಾಡ್ತೀನಿ ಅಂದ್ಬಿಟ್ಟು ಇದು ಯೂಸರ್ಸ್ಗೆ ಹೋಗ್ತಾ ಇರುತ್ತೆ. ಓಕೆ, ವರ್ಷನ್ 2 ಮತ್ತೆ ನೀವು ವರ್ಷನ್ 2 ಮೇಲೆ ಬಗ್ ಫಿಕ್ಸ್ ಮಾಡಿಬಿಟ್ಟು ಮತ್ತೆ ಲೇಟಾಗಿ ರಿಲೀಸ್ ಮಾಡ್ಬೋದು. ಬಟ್ ಸದ್ಯಕ್ಕೆ ಆದಷ್ಟು ಬೇಗ ಆಗಬೇಕು. ಸೊ ಅದಕ್ಕೋಸ್ಕರ ಪ್ಯಾಕ್ ನಾನು ವರ್ಷನ್ 1ಗೆ ಈಸಿಯಾಗಿ ರಿವರ್ಟ್ ಆಗ್ಬೋದು. ಇದು ಗಿಟ್ ಟೆಕ್ನಾಲಜಿದು ಮೇಯ್ನ್ 2 ಯೂಸ್ ಕೇಸಸ್ ಆಯಿತಾ. ಸೊ ಗಿಟ್ಟು ಒಂದು ಟೆಕ್ನಾಲಜಿಗೆ ಡಿಫ್ರೆನ್ಸ್ ಹೇಳ್ಬಿಡ್ತೀನಿ. ಸೊ ಗಿಟ್ಟು ಮತ್ತು ಗಿಟ್ ಹಬ್. ಓಕೆ, ಎಷ್ಟೊಂದು ಜನ ಅನ್ಕೋತೀರಾ ಗಿಟ್ ಹಬ್ ಎಲ್ಲ ಒಂದೇ ಅಂತ.
ಬಟ್ ಗಿಟ್ ಟು ಆಕ್ಚುಲಿ ಟೆಕ್ನಾಲಜಿ. ಈಗ ವೆಬ್ ಡೆವಲಪ್ಮೆಂಟ್ ಆನ್ ಟೆಕ್ನಾಲಜಿ, ವೆಬ್ ಟೆಕ್ನಾಲಜಿ. ಓಕೆ, ವೆಬ್ ಡೆವಲಪ್ಮೆಂಟ್ ಯಾವ್ದಾದ್ರಲ್ಲಿ ಮಾಡ್ಬೋದು, ರಿಯಾಕ್ಟಲ್ಲಿ ಮಾಡ್ಬೋದು, ಆಂಗ್ಯುಲಾರಲ್ಲಿ ಮಾಡ್ಬೋದು. ಲೈಕ್ ಅಟ್ಲೀಸ್ಟ್ ಫ್ರಂಟ್ ಎಂಡ್ ಹೇಳ್ತಿರೋದು, ಆಂಗ್ಯುಲರ್ ಮಾಡ್ಬೋದು, ವ್ಯೂ ಮಾಡ್ಬೋದು, ಬರೀ HTML CSS, ವೆನಿಲಾ ಜಾವಾಸ್ಕ್ರಿಪ್ಟ್, ಏನೇನೋ ಇದೆ. ಬಟ್ ಅದ್ರ ಟೆಕ್ನಾಲಜಿ ಏನು, ವೆಬ್. ಓಕೆ, ಸೊ ವೆಬ್ ಅಂಡ್ ರಿಯಾಕ್ಟ್ ಎರಡು ಸೇಮ್ ಅಂತ ಹೇಳಕ್ಕಾಗಲ್ಲ. ಅದೇ ರೀತಿ ಗಿಟ್ಟು ಒಂದು ಟೆಕ್ನಾಲಜಿ. ಈ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಗಿಟ್ಟಬ್ ಅನ್ನೋದು ಒಂದು ಪ್ಲಾಟ್ಫಾರ್ಮ್, ಆಯ್ತಾ. ಸೊ ಈ ಪ್ಲಾಟ್ಫಾರ್ಮ್ ಗಿಟ್ ಅನ್ನೋ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಈ ಫೀಚರ್ಸ್ನ ಡೆವಲಪರ್ಸ್ ಕೊಡ್ತಾ ಇದೆ. ಅಂಡ್ ಗಿಟ್ಟಬ್ ಏನಕ್ಕೆ ಅಷ್ಟು ಪಾಪ್ಯುಲರ್ ಅಂದ್ರೆ ಇದು ಓಪನ್ ಸೋರ್ಸ್ ಕಮ್ಯುನಿಟಿ ಇದೆ, ಸೊ ಅದಕ್ಕೋಸ್ಕರ ಲೈಕ್ ಪಾಪ್ಯುಲರ್ ಗಿಟ್ಟಬ್ದು ಆಲ್ಟರ್ನೇಟಿವ್ಸ್ ಇದೆ, ನೀವು ಕೇಳಿರ್ಬೋದು. ಬಿಟ್ ಬಕೆಟ್ ಅಂತ ಅಟ್ಲಾಸಿಯನ್ದು, ಅಂಡ್ ಬಿಟ್ ಬಕೆಟ್ ಬಿಟ್ರೆ ಗಿಟ್ ಲ್ಯಾಬ್ ಅಂತ ಇದೆ. ಸೊ ಗಿಟ್ ಲ್ಯಾಬ್ ಅಂತ ಇದೆ, ಮತ್ತೆ ಬೀನ್ ಸ್ಟಾಕ್ ಅಂತ ಇದೆ, ನೀವೆಲ್ಲ ಸರ್ಚ್ ಮಾಡ್ಬೋದು ಇದನ್ನೆಲ್ಲ. ಬಟ್ ಆ್ಯಕ್ಚುಲಿ ಮೇಯ್ನ್ ಆಗಿ ಎಷ್ಟೊಂದು ಕಂಪನೀಸ್ ಯೂಸ್ ಮಾಡೋದು, ಲೈಕ್ ಕಂಪನೀಸ್ ಡಿಪೆಂಡಿಂಗ್ ಅಪಾನ್ ದೇರ್ ರಿಕ್ವೈರ್ಮೆಂಟ್ ಬಿಟ್ ಬಕೆಟ್ ಮತ್ತು ಗಿಟ್ ಲ್ಯಾಬ್ನು ಯೂಸ್ ಮಾಡ್ತಾರೆ. ಬಟ್ ಮೋಸ್ಟ್ ಆಫ್ ದ ಸ್ಟಾರ್ಟ್ಅಪ್ಸ್ ಅಥವಾ ನಾವು ಪ್ರಾಜೆಕ್ಟ್ಸ್ ಮಾಡ್ಬೇಕಾದ್ರೆ, ಫ್ರೀಲ್ಯಾನ್ಸ್ ಪ್ರಾಜೆಕ್ಟ್ಸ್ ಮಾಡಬೇಕಾದ್ರೆ ಎಲ್ಲ ಗಿಟ್ಟಬ್ನ ಯೂಸ್ ಮಾಡ್ತಿರ್ತೀವಿ. ಸೊ ಅದಕ್ಕೋಸ್ಕರ ಗಿಟ್ಟಬ್ ತುಂಬಾನೇ ಪಾಪ್ಯುಲರ್. ಆ್ಯಂಡ್ ಗಿಟ್ಟಬಲ್ಲಿ ಇರೋ ಓಪನ್ ಸೋರ್ಸ್ ಕಮ್ಯುನಿಟಿ ಅಂತ ಒಂದು ಇನ್ನೂ ಪಾಪ್ಯುಲರ್ ಮಾಡಿದೆ. ನಾನು ಎಷ್ಟೊಂದು ಎಲ್ಲ ವೀಡಿಯೋದಲ್ಲೂ ಗಿಟ್ಟಬ್ನ ತೊಗೊಂಡು ಕೂತಿರ್ತೀನಿ, ಇವಾಗಲೂ ನೋಡಿ ತೊಗೊಂಡು ಕೂತಿದ್ದೀನಿ ಮ್ಯಾಕ್ ಸ್ಕ್ರೀನಲ್ಲಿ. ಸೊ ಈ ರೀತಿ, ಸೊ ಅದಕ್ಕೋಸ್ಕರ ಗಿಟ್ಟಬ್ ಕಲಿಯೋದು ಸಖತ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ನೋಡಿ ಎಷ್ಟು ಎರಡು ನಿಮಗೆ ಹೇಳ್ಕೊಟ್ಟೆ. ಒಂದೇನೋ ಒಂದು ಲೈಕ್ ಟೀಮಲ್ಲಿ ಪ್ಯಾರಲಲ್ ಆಗಿ ಕೆಲಸ ಮಾಡ್ಬೋದು. ಇನ್ನೊಂದೇನು, ಇವಾಗ ಏನಾದರೂ ಏನಾದರೂ ಪ್ರಾಬ್ಲಮ್ ಆದರೆ ವರ್ಷನ್ಗೆ ಹಿಂದೆ ಒಂದೇ ಸಲ ನೀವು ರಿವರ್ಟ್ ಮಾಡಿಕೊಂಡು ಯಾವ ವರ್ಷನ್ ಬೇಕೋ ವರ್ಷನ್ಗೆ ಹೋಗ್ಬೋದು. ಈ V1 V2 ಅಂತ ಅನ್ಕೋಬೇಡಿ. ಇವಾಗ ನೀವು ನೋಡಿರ್ಬೋದು ವರ್ಷನ್ಸ್ಗಳು ಹೆಂಗಿರುತ್ತೆ. ಈಗ 11.34.1, 11.34.3, 11.40.1 ಈ ರೀತಿ ಅದೊಂದು ಸಾಫ್ಟ್ವೇರ್ ವರ್ಷನ್ಸ್ ಇರುತ್ತೆ. ಯಾವುದೋ ಮುಂದಿನ ದಿನ ನಿಮ್ಗೇನೋ ಇವೆರಡು ಸಾಫ್ಟ್ವೇರ್ನ ನೀವು ಬೇಡ ಅಂತ ಅನ್ಕೋತೀರಾ, ಡೈರೆಕ್ಟ್ ಇದಕ್ಕೆ ರಿವರ್ಟ್ ಆಗ್ಬೋದು. ಈ ಈ ವರ್ಷನ್ ಇದ್ದಾಗ ಸೊ ಕೋಡ್ ಹೆಂಗಿತ್ತು, ಅವಾಗ ಯಾರ್ಯಾರು ವರ್ಕ್ ಮಾಡಿದ್ರು, ಅವಾಗ ಎಷ್ಟೆಷ್ಟು ಬ್ರಾಂಚಸ್ ಇತ್ತು, ಏನು ಕಮಿಟ್ಸ್ ಇತ್ತು ಅಂತಲೂ ಗಿಟ್ಟಬ್ ಸ್ಟೋರ್ ಮಾಡ್ಕೊಂಡಿರುತ್ತೆ. ನಾನು ನಿಮಗೆ ಸ್ಕ್ರೀನಲ್ಲೇ ತೋರಿಸ್ಬಿಡ್ತೀನಿ. ಯಾ ನೋಡ್ತಿರ್ಬೋದು ಇಲ್ಲಿ ಯಾವುದೋ ಒಂದು ರೆಪಾಸಿಟರಿ, ರೆಸೊನೇಟ್ ರೆಪಾಸಿಟರಿಗೆ ಹೋಗೋಣ. ನನ್ನ GSOC ಪ್ರಾಜೆಕ್ಟ್ ಇದು. ರೆಸೊನೇಟ್ ರೆಪಾಸಿಟರಿಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ 538 ಕಮಿಟ್ಸ್ ಇದೆ, 538 ಏನೋ ಚೇಂಜಸ್ ಮಾಡಿದ್ದೀವಿ ಅಂತ. ಆ್ಯಂಡ್ ಇಲ್ಲಿ ನನಗೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡೇಟ್ಗೆ ಬೇಕು ಅಂತ ಅಂದ್ಕೊಳ್ಳಿ. ಯಾವ ಡೇಟಿಗೆ ಬೇಕು, ಜಾನ್ವರಿ 2023 ನಾನು ಡಿಸೆಂಬರಲ್ಲಿ ಯಾವುದೋ ಒಂದು ದಿನ ಹೇಗಿತ್ತು ಪ್ರಾಜೆಕ್ಟ್ ಅಂತ ನೋಡಬೇಕು. ಓಕೆ, ತಗೊಂಡೆ. ಇದು ಯಾವುದು, ನಂದೊಂದು ತಗೊಳ್ಳೋಣ. ಸೊ ಒನ್ ಸೆಕೆಂಡ್. ಯಾವುದೋ ಒಂದು ಪುಲ್ ರಿಕ್ವೆಸ್ಟ್ ಮರ್ಜ್ ಮಾಡಿದ್ದೀನಿ. ಆ ಟೈಮಲ್ಲಿ ನೋಡಿ, ಬ್ರೌಸ್ ದ ರೆಪಾಸಿಟರಿ ಅಟ್ ದಿಸ್ ಪಾಯಿಂಟ್ ಇನ್ ದ ಹಿಸ್ಟ್ರಿ. ಪ್ರತಿಯೊಂದು ಚೇಂಜ್ಗೂ ಒಂದು ವರ್ಷನ್ನ ಮೇಂಟೈನ್ ಮಾಡುತ್ತೆ ಅದು. ನೀವು ಅದೇ ಚೇಂಜ್ಗೆ ವಾಪಸ್ ಹೋಗ್ಬೋದು. ನೋಡಿ ಈ ಟೈಮಲ್ಲಿ ಅಂದರೆ 3 months ago ಪ್ರಾಜೆಕ್ಟ್ ಈ ರೀತಿ ಇತ್ತು. ಓಕೆ, ಈ ರೀತಿ ಇತ್ತು. ಇವಾಗ ಅಪ್ಡೇಟ್ ಆಗಿಬಿಟ್ಟು ಈ ರೀತಿ ಆಗಿದೆ. ಸೊ 482 ಕಮಿಟ್ಸ್ ಇತ್ತು, ನೀವು ಅದರಲ್ಲಿ ನೋಡಿದರೆ. ಬಟ್ ಇದರಲ್ಲಿ ಇವಾಗ 582 ಏನೋ ಕಮಿಟ್ಸ್ ಆಗಿದೆ. ನೀವು ನೋಡಿದ್ರೆ ಇಲ್ಲಿ ನೋಡ್ಬೋದು 538 ಕಮಿಟ್ಸ್ ಇದೆ. ಸೊ ಇದು ಇವಾಗ ಲಾಸ್ಟ್ ವೀಕ್ ಏನೋ ಒಂದು ಸ್ವಲ್ಪ ಅಪ್ಡೇಟ್ ಮಾಡಿದ್ದೀವಿ. ಸೊ ಲಾಸ್ಟ್ ವೀಕ್ದು ಇಲ್ಲಿದೆ. ಸೊ ನೋಡಿ, ನೀವು ವರ್ಷನ್ ಕಂಟ್ರೋಲ್ನ ಅರ್ಥ ಮಾಡ್ಕೋಬೋದು. ಈಗ ವರ್ಷನ್ ಕಂಟ್ರೋಲ್ ಏನೋ ತಿಳ್ಕೊಂಡ್ರಿ, ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೀವು ಇನ್ನೊಂದು ಕೇಳ್ಬೋದು. ಅದನ್ನು ನಿಮ್ಗೆ ಎಲ್ಲಿ ತೋರಿಸ್ಬೋದು ಅಂದರೆ, ಲೈಕ್ ಬ್ರಾಂಚಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಡಿಪೆಂಡೆನ್ಸಿ ಗ್ರಾಫಲ್ಲಿ ನೆಟ್ವರ್ಕ್. ಸೊ ನೆಟ್ವರ್ಕ್ ಗ್ರಾಫ್ಗೆ ಹೋದರೆ ಹೇಗೆ ಬ್ರಾಂಚಿಂಗ್ ಆಗಿದೆ, ಯಾರ್ಯಾರು ಏನೇನು ಕಮಿಟ್ ಮಾಡಿದ್ದಾರೆ ಅದೆಲ್ಲ ನಿಮ್ಗೆ ಕಾಣಿಸುತ್ತೆ. ಇದು ಲೋಡ್ ಆಗ್ತಾ ಇರಲಿ. ಸೊ ಲೋಡ್ ಆಗೋವರೆಗೂ ನಾವು ಬೇರೆ ಫೀಚರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿವರೆಗೂ ನಾನು ಏನೇನು ಡಿಸ್ಕಸ್ ಮಾಡಿದೆ ನಿಮ್ಮ ಜೊತೆ ಅಂದರೆ, ಒಂದು ವರ್ಷನ್ ಕಂಟ್ರೋಲ್ಗೆ ಯೂಸ್ ಮಾಡ್ತಾರೆ. ಓಕೆ, ವರ್ಷನ್ ಕಂಟ್ರೋಲ್ಗೆ ಗಿಟಬ್ನ ಯೂಸ್ ಮಾಡ್ತಾರೆ. ವರ್ಷನ್ ಕಂಟ್ರೋಲ್ ಬಿಟ್ಟರೆ ನೆಕ್ಸ್ಟು ಕೊಲಾಬ್ರೇಷನ್ಗೆ ನಾನು ತೋರಿಸ್ದೆ, ಕೊಲಾಬ್ರೇಷನ್ಗೆ ಹೆಂಗೆ ಯೂಸ್ ಮಾಡ್ತಾರೆ ಅಂತ. ಇನ್ನೊಂದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಬಗ್ ಅಥವಾ ಫೀಚರ್ ಟ್ರ್ಯಾಕಿಂಗ್. ಸೊ ಯಾವುದೋ ಒಂದು ಬಗ್ ಬಂದಿದೆ ಅಥವಾ ಫೀಚರ್ ಆ್ಯಡ್ ಮಾಡಬೇಕು, ಇದನ್ನ ಯಾರು ಆ್ಯಡ್ ಮಾಡ್ತಾರೆ, ಯಾರು ಅಸೈನ್ ಆಗಿದ್ದಾರೆ, ಯಾರು ಏನು ಕೆಲಸ ಮಾಡ್ತಿದ್ದಾರೆ, ಇದನ್ನು ನೀವು ಗಿಟಬಲ್ಲಿ ನೋಡ್ಬೋದು. ಅದನ್ನು ತೋರಿಸ್ತೀನಿ. ಫಸ್ಟ್ ಅದನ್ನು ತೋರಿಸ್ಬಿಟ್ಟು ನಾನು ಈ ಗ್ರಾಫಿಗೆ ಬರ್ತೀನಿ. ಫಸ್ಟು ನೋಡಿ, ಇಶ್ಯೂಸ್ ಅನ್ನೋ ಒಂದು ಟ್ಯಾಬ್ ಇರುತ್ತೆ ಗಿಟಬಲ್ಲಿ. ಇದರಲ್ಲಿ ನೋಡಿ, ಯಾವ್ದಾದ್ರು ಒಂದು ಬಗ್ ತಗೊಳ್ಳೋಣ. ಇವಾಗ ವ್ಯಾಲಿಡೇಟರ್ ನಾಟ್ ಆ್ಯಡೆಡ್ ಇನ್ ಲಾಗಿನ್ ಸ್ಕ್ರೀನ್. ಸೊ ಯಾರೋ ಒಬ್ಬರು ಬಗ್ ರೈಸ್ ಮಾಡಿದ್ದಾರೆ, ತರುಣನ್ ಅವರು. ಸೊ ವಿ ಆರ್ ಮೇಕಿಂಗ್ ಅನ್ API ಕಾಲ್ ವಿತೌಟ್ ವ್ಯಾಲಿಡೇಟಿಂಗ್ ಸಮಥಿಂಗ್ ಇನ್ ದ ಲಾಗಿನ್ ಸ್ಕ್ರೀನ್ ಅಂತ. ಸೊ ಇದು ಬಗ್ಗು. ಇದನ್ನು ರಿಸಾಲ್ವ್ ಮಾಡೋಕ್ಕೆ ನೋಡಿ, ಅಸೈನ್ ಇಸ್ ತರುಣೆ. ಸೊ ತರುಣೆ ರಿಸಾಲ್ವ್ ಮಾಡಿಬಿಟ್ಟು ಈ ಥರ ಪುಲ್ ರಿಕ್ವೆಸ್ಟ್ ರೈಸ್ ಮಾಡ್ತಾರೆ. ಇದು ಯಾರೋ ಮೆಹುಲ್ ಅನ್ನೋರು ರೈಸ್ ಮಾಡಿದ್ದಾರೆ, ಬಟ್ ಆ್ಯಕ್ಚುಲಿ ಹೆಂಗೆ ಮಾಡಬಾರ್ದು. ಯಾರು ವರ್ಕ್ ಮಾಡಿ, ಯಾರು ಅಸೈನ್ ಆಗಿರ್ತಾರೆ ಅವರು ಅದನ್ನ ರೈಸ್ ಮಾಡ್ತಾರೆ. ಸೊ ಅದರಲ್ಲಿ ಅದನ್ನ ಕರೆಕ್ಟಾಗಿ ಬಗ್ನ ರಿಸಾಲ್ವ್ ಮಾಡಿಬಿಟ್ಟು ಅಪ್ಡೇಟ್ ಮಾಡಿರ್ತಾರೆ. ಅದನ್ನ ನಾನೇನಾದರೂ ಮರ್ಜ್ ಮಾಡಿಕೊಂಡ್ರೆ ಅದು ರಿಯಲ್ ಕೋಡ್ ಬೇಸಿಗೆ ಆ್ಯಡ್ ಆಗುತ್ತೆ. ಸೊ ಈ ರೀತಿ ಬಗ್ನ ಟ್ರ್ಯಾಕ್ ಮಾಡ್ತಿದ್ದೀವಿ. ಅದೇ ರೀತಿ ಫೀಚರ್ಸು ಇರುತ್ತೆ ಇಲ್ಲಿ. ಎನ್ಹಾನ್ಸ್ಮೆಂಟ್ ನೋಡಿದ್ರೆ
ನೋಡಿ, ಯೂಸರ್ಸ್ಗೆ ಅಪ್ಗ್ರೇಡ್ ಮಾಡಕ್ಕೆ ಹೇಳಿ, ನ್ಯೂ ವರ್ಷನ್ ಬಂದಾಗ ಯೂಸರ್ಸ್ಗೆ ಅಪ್ಗ್ರೇಡ್ ಮಾಡಕ್ಕೆ ಹೇಳಿ. ಅಂದರೆ ಪಾಪಪ್ ತೋರಿಸಿ, ನೀವು ಆ್ಯಪಲ್ಲಿ ನೋಡಿರ್ಬೋದು, ಯಾವ್ದಾದ್ರು ಡೌನ್ಗ್ರೇಡೆಡ್ ಆ್ಯಪ್ ಇದ್ದರೆ ಅಪ್ಗ್ರೇಡ್ ಮಾಡ್ಕೋಬೇಕು ಆ್ಯಪ್ನ, ಎಲ್ಲಿವರೆಗೂ ಯೂಸ್ ಮಾಡೋಕ್ಕಾಗಲ್ಲ ಅಂತ ಒಂದು ನೋಟಿಫಿಕೇಶನ್ ಬರುತ್ತೆ. ಆ ರೀತಿಯ ನೋಟಿಫಿಕೇಶನ್ ಬರ್ಸೋಕ್ಕೋಸ್ಕರ ಒಂದು ಫೀಚರ್ ಬೇಕು ಅಂತ ನಾನು ಇಲ್ಲಿ ಹಾಕಿದೆ. ಸೊ ಅದಕ್ಕೋಸ್ಕರ ಸಿಮರ್ದೀಪ್ ಅನ್ನೋರೇನೋ ಕೆಲಸ ಮಾಡ್ತೀವಿ ನಾವು ಅನ್ನೋದ್ರ ಅಂದ್ಬಿಟ್ಟು ಅವ್ರನ್ನ ಅಸೈನ್ ಮಾಡಿಸ್ಕೊಂಡಿದ್ದಾರೆ, ಅವ್ರು ಕೆಲಸ ಮಾಡ್ತಿದ್ದಾರೆ ಇದ್ರ ಮೇಲೆ. ಸೊ ನೋಡಿ, ಸೈಡ್ ಬೈ ಸೈಡ್ ಹೆಂಗೆ ನಡೀತಿದೆ. ಅವರೇ ಬೇರೆ ಕಡೆ ಕೆಲಸ ಮಾಡ್ತಿದ್ದಾರೆ, ಇನ್ನೊಬ್ಬ ಬಗ್ ರಿಸಾಲ್ವ್ ಮಾಡ್ತಿದ್ದಾನೆ, ನಾನು ಎಲ್ಲೋ ಕುತ್ಕೊಂಡು ಮರ್ಜ್ ಮಾಡ್ತೀನಿ, ಏನೋ ಕೋಡ್ ರಿವ್ಯೂ ಮಾಡ್ತಿದ್ದೀನಿ, ಇದೆಲ್ಲ ಗಿಟ್ಟಬಲ್ ಆಗುತ್ತೆ. ಸೊ ನೋಡಿ, ಇಶ್ಯೂ ಆ್ಯಂಡ್ ಬಗ್ ಫೀಚರ್ ಆ್ಯಂಡ್ ಬಗ್ ಟ್ರ್ಯಾಕಿಂಗ್ ಇದರಲ್ಲಿ ಆಗುತ್ತೆ ಇಶ್ಯೂಸಲ್ಲಿ. ಓಕೆ, ಆ್ಯಂಡ್ ನೆಟ್ವರ್ಕ್ ಗ್ರಾಫ್ ತೋರಿಸ್ತೀನಿ ಅಂದಿದೆ. ಓ ಯಾ, ನೆಟ್ವರ್ಕ್ ಗ್ರಾಫ್ ಲೋಡ್ ಆಗಿತ್ತು. ಇಲ್ಲಿ ನೋಡ್ತಿರ್ಬೋದು ನೀವು, ಈ ರೀತಿ AOCC ಆರ್ಗಲ್ಲಿ ಮೇಯ್ನ್ ರೆಪಾಸಿಟರಿ ಇರೋದು, ಮಾಸ್ಟರ್ ಬ್ರಾಂಚ್ ಇಲ್ಲಿದೆ. ಮೆಹುಲ್ ಕುಮಾರ್ ಅನ್ನೋರೇನೋ ಇನ್ನೊಂದೇನೋ ಆ್ಯಡ್ ಮಾಡಿದ್ದಾರೆ ಅನಿಸುತ್ತೆ. ಅದೇ ರೀತಿ ನೀವು ನೋಡಿದ್ರೆ ಎಲ್ಲರದು ನೋಡಿ ಹೆಂಗೆ ಬ್ರಾಂಚಿಂಗ್ ಆಗಿದೆ, ಯಾರ್ಯಾರು ಎಲ್ಲೆಲ್ಲಿ ಕಮಿಟ್ ಮಾಡಿದ್ರು, ಯಾರ್ಯಾರು ಎಲ್ಲೆಲ್ಲಿಂದ. ಇಲ್ಲಿ ನೋಡಿ, ಇದು ಫುಲ್ ಎಷ್ಟು ಕಾಂಪ್ಲೆಕ್ಸ್ ಇದೆ. ಒಂದು 3-4 ಜನ ಒಟ್ಟಿಗೆ ಕೆಲಸ ಮಾಡ್ತಿರ್ತಾರೆ, ಒಟ್ಟಿಗೆ ಪುಷ್ ಮಾಡ್ತಾರೆ ಕೋಡ್ನ, ಅದೆಲ್ಲ ಇಂಟಿಗ್ರೇಟ್ ಆಗುತ್ತೆ, ಕರೆಕ್ಟಾಗಿ ವರ್ಕ್ ಆಗುತ್ತೆ. ಇಷ್ಟು ಮಾಡಬೇಕು ಅಂದರೆ ಇದನ್ನ ನೀವು ಇಂಟರ್ಪೋಲೇಟ್ ಇಲ್ಲಿ ಎಕ್ಸ್ಟ್ರಾಪೋಲೇಟ್ ಮಾಡಿದ್ರೆ 5 ಟೈಮ್ಸ್ ದ ಟೈಮ್ ಬೇಕಾಗಿರ್ತಿತ್ತು. ಅದನ್ನ ಒಂದೇ ದಿನಕ್ಕೆ, ಲೈಕ್ ಒಂದೇ ಯೂನಿಟ್ ಆಫ್ ಟೈಮ್ಗೆ ಮಾಡಿಟ್ಟಿದ್ದೀವಿ. ಸೊ ಅದಕ್ಕೋಸ್ಕರ ಗಿಟಬ್ ನೋಡಿ, ಇದನ್ನ ನೋಡಿ ಎಷ್ಟು ಕೊಲಾಬ್ರೇಷನ್ ಹೆಂಗೆ ಆಗ್ತಿದೆ ಅಂತ. ಸೊ ಅದಕ್ಕೋಸ್ಕರ ಸಖತ್ ಇಂಪಾರ್ಟೆಂಟ್ ಆಗುತ್ತೆ ಗಿಟಬ್. ಓಕೆ, ಇದರಲ್ಲಿ ಕೊಲಾಬ್ರೇಷನ್ ನೋಡಿದ್ರಿ, ಆ್ಯಂಡ್ ವರ್ಷನ್ ಕಂಟ್ರೋಲ್ ತೋರಿಸಿದೆ, ಆ್ಯಂಡ್ ಇಶ್ಯೂಸ್ ಮತ್ತು ಬಗ್ ಟ್ರ್ಯಾಕಿಂಗ್ ನೋಡಿದ್ರಿ. ನೆಕ್ಸ್ಟ್ ಇನ್ಯಾವ್ದು ಫೀಚರ್ಸ್ ಇದೆ ಅಂತ ಹೇಳೋದಾದರೆ, ಬಗ್ ಫೀಚರ್ಸ್ ಆಯಿತು. ನೆಕ್ಸ್ಟು ಮೇಯ್ನಾಗಿ ಇಲ್ಲಿ ಡಾಕ್ಯುಮೆಂಟೇಷನ್ನ ಸಹ ನೀವು ಹಾಸ್ಟ್ ಮಾಡ್ಬೋದು. ಡಾಕ್ಯುಮೆಂಟೇಷನ್ ಏನೋ, ಈ ಕೋಡ್ನ ನೀವೇನಾದರೂ ನೆಕ್ಸ್ಟು ಅರ್ಥ ಮಾಡ್ಕೋಬೇಕು ಅಂದರೆ ಅದನ್ನು ಹೇಗೆ ಬರ್ತಿದ್ದೀವಿ, ಯಾವ್ಯಾವ ಫಂಕ್ಷನ್ಸ್ ಕಾಲ್ ಆಗುತ್ತೆ, ಹೆಂಗೆ ಫ್ಲೋ ಚಾರ್ಟ್ ಇದೆ, ಇದೆಲ್ಲ ನಿಮ್ಗೆ ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡಾಕ್ಯುಮೆಂಟೇಷನ್ ಸಹ ಗಿಟಬಲ್ ಹಾಸ್ಟ್ ಮಾಡ್ಬೋದು. ವಿಕಿ ಅನ್ನೋ ಒಂದು ಪೇಜ್ ಇರುತ್ತೆ. ಲೈಕ್ ನಮ್ಮ ಪ್ರಾಜೆಕ್ಟಲ್ಲಿ ವಿಕಿ ಅನ್ನೋ ಪೇಜ್ ಇಲ್ಲ, ಬಟ್ ನೀವೇನಾದರೂ ಲಿನಕ್ಸ್ ಅನ್ನೋ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಹೋದರೆ ವಿಕಿ ಅನ್ನೋ ಪೇಜ್ ಬರುತ್ತೆ. ಅಥವಾ ಇಲ್ಲಿ readme.md ನೋಡಿ, ಫೀಚರ್ಸ್ ಏನೇನಿದೆ, ಲೈಕ್ ಕಮ್ಯುನಿಕೇಷನ್ ಚಾನಲ್ಸು, ಇಲ್ಲಿ ಕಾಂಟ್ರಿಬ್ಯೂಷನ್ ಗೈಡ್ಲೈನ್ಸ್ ಹೋದರೆ ಹೇಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಫುಲ್ ಡೀಟೇಲ್ಸ್ ಇಲ್ಲಿರುತ್ತೆ. ಸೊ ಈ ರೀತಿ ಡಾಕ್ಯುಮೆಂಟೇಷನ್ನ ಸಹ ನೀವು ಹಾಸ್ಟ್ ಮಾಡ್ಬೋದು, ಅದು ಇನ್ನೊಂದು ಫೀಚರ್ ಆಗಿರುತ್ತೆ. ಆ್ಯಂಡ್ ಡಾಕ್ಯುಮೆಂಟೇಷನ್ ಅಥವಾ ವಿಕಿ ಅಂತ ಹೇಳ್ತೀವಿ ಅದನ್ನು. ನೆಕ್ಸ್ಟ್ ಇನ್ನೊಂದು ಬಂದು ಗಿಟಬ್ ಆ್ಯಕ್ಷನ್ಸ್ ಅಂತ ಬರುತ್ತೆ. ಓಕೆ, ಗಿಟಬ್ದು ಇದು ಗಿಟಬ್ಗೆ ಅಂತಲೇ ಒಂದು ಲೈಕ್ ಎಲ್ಲ ಇದರಲ್ಲೂ ಇದೆ, ಬಟ್ ಗಿಟಬ್ ಆ್ಯಕ್ಷನ್ಸ್ ಲೆಕ್ಕಕ್ಕೆ ತಗೊಳ್ಳಿ ಸದ್ಯಕ್ಕೆ. ಲೈಕ್ ನಾವು ಗಿಟಬ್ ಬಗ್ಗೆ ತಿಳ್ಕೊತಾ ಇದೀವಿ ಅದಕ್ಕೋಸ್ಕರ. ಸೊ ಗಿಟಬ್ ಆ್ಯಕ್ಷನ್ಸ್ ಏನು ಮಾಡುತ್ತೆ, ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ವೆಬ್ಸೈಟ್ ಮಾಡ್ತೀರಾ. ವೆಬ್ಸೈಟ್ ಮಾಡಾದ್ಮೇಲೆ ಇದನ್ನ ಜನಕ್ಕೆ ಬಿಡಬೇಕು ಅಂದರೆ ಅದನ್ನು ಒಂದು ಸರ್ವರಲ್ಲಿ ಹಾಸ್ಟ್ ಮಾಡಬೇಕು. ಓಕೆ, ಹಾಸ್ಟ್ ಮಾಡಿ ಅಲ್ಲೇನಾದ್ರು ಸರ್ವರ್ ಅಪ್ ಆದರೆ, ಸೊ ಸರ್ವರ್ ಅಪ್ ಆದರೆ ಬೇರೆಯವರು ನೋಡ್ಬೋದು ಅಂತ ಆಗಿರುತ್ತೆ. ಈಗ ಹಾಸ್ಟ್ ಮಾಡಿಬಿಟ್ಟಿದ್ದೀರಾ, ನೆಕ್ಸ್ಟ್ ಏನೋ ಚೇಂಜ್ ಮಾಡ್ತೀರಾ ವೆಬ್ಸೈಟಲ್ಲಿ, ಯಾವುದೋ ಒಂದು ಎಕ್ಸ್ಟ್ರಾ ಪೇಜ್ ಏನೋ ಆ್ಯಡ್ ಮಾಡ್ತೀರಾ. ಓಕೆ, ಎಕ್ಸ್ಟ್ರಾ ಪೇಜ್ ಆ್ಯಡ್ ಮಾಡ್ತೀರಾ, ಇದು ಸಹ ಯೂಸರ್ಸ್ಗೆ ಬರಬೇಕು ಆಟೋಮ್ಯಾಟಿಕ್ ಆಗಿ ಅಂದರೆ ಅಲ್ಲಿ ಗಿಟಬ್ ಆ್ಯಕ್ಷನ್ಸ್ನ ಯೂಸ್ ಮಾಡ್ತೀವಿ. ಕಂಟಿನ್ಯೂಸ್ ಇಂಟಿಗ್ರೇಷನ್, ಕಂಟಿನ್ಯೂಸ್ ಡಿಪ್ಲಾಯ್ಮೆಂಟ್ ಅಂತ ನೀವು ಕೇಳಿರ್ಬೋದು, CI/CD ಅಂತ, ಡೆವಾಪ್ಸ್ ಇವೆಲ್ಲ. ಸೊ ಅದು ಗಿಟಬಲ್ಲೂ ಸಹ ಇದೆ, ಗಿಟಬ್ ಆ್ಯಕ್ಷನ್ಸ್ ಅಂತ ಹೇಳಿ. ಸೊ ಆ್ಯಕ್ಷನ್ಸ್ ಏನು ಮಾಡುತ್ತೆ, ನೀವೇನಾದರೂ ಗಿಟಬ್ ರೆಪೋಗೆ ಏನಾದರೂ ಕಮಿಟ್ ಮಾಡಿ, ಲೈಕ್ ಏನೋ ಒಂದು ಗಿಟಬ್ ಹಿಂಗಿದೆ, ಏನೋ ಚೇಂಜ್ ಮಾಡ್ತೀರಾ, ಚೇಂಜ್ ಮಾಡಿಬಿಟ್ಟು ಇದನ್ನ ಗಿಟಬ್ ಪುಷ್ ಮಾಡಿದ ತಕ್ಷಣ ಗಿಟಬ್ ಏನು ಮಾಡುತ್ತೆ, ಓ ಏನೋ ಒಂದು ಹೊಸ ಪುಷ್ ಬಂದಿದೆ, ಇದನ್ನು ನಾನು ವೆಬ್ಸೈಟ್ಗೆ ಅಂದರೆ ಯಾವ ವೆಬ್ಸೈಟ್ನ ಈಗ ಗೋಡಾಡಿಲಿ ಹಾಸ್ಟ್ ಮಾಡಿದ್ದೀನಿ. ಸೊ ಗೋಡಾಡಿ ಅಂದರೆ ವರ್ಸಲ್ ಅಂತ ಅಂದ್ಕೊಳ್ಳಿ, ವರ್ಸಲ್ ಲಾಸ್ಟ್ ಮಾಡಿದ್ದೀನಿ. ಸೊ ವರ್ಸಲ್ಗೆ ಒಂದು ಇದು ಕಳಿಸುತ್ತೆ, ಸೊ ಇದು ಚೇಂಜಸ್ ಆಗಿದೆ, ಈ ಚೇಂಜಸ್ ಅಲ್ಲೂ ಮಾಡಿಕೊಂಡು ಮತ್ತೆ ರೀಡಿಪ್ಲಾಯ್ ಮಾಡುವಂಥ. ಸೊ ರೀಡಿಪ್ಲಾಯ್ ಆಗುತ್ತೆ ಇಲ್ಲಿ. ಸೊ ರೀಡಿಪ್ಲಾಯ್ ಆದರೆ ಇನ್ಸ್ಟೆಂಟಾಗಿ ಚೇಂಜ್ ಯೂಸರ್ಸಿಗೆ ಬರುತ್ತೆ. ನೋಡಿ, ನೀವೇನು ಮತ್ತೆ ಅಲ್ಲಿ ಬಂದು ಅಲ್ಲಿಗೆ ಮತ್ತೆ ವರ್ಸಲ್ಗೆ ಹೋಗಿ ವರ್ಸಲಲ್ಲಿ ಗಿಟ್ ಪುಲ್ ಮತ್ತೆ ಅಲ್ಲಿ ಸರ್ವರ್ ಅಪ್ ಮಾಡಿ ಅಷ್ಟೆಲ್ಲ ತಲೆನೇ ಕೆಡ್ಸ್ಕೊಳ್ಬೇಕಾಗಿಲ್ಲ. ಸೊ ಅದಕ್ಕೆ ಗಿಟಬ್ ಆ್ಯಕ್ಷನ್ ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಗಿಟಬ್ ಆ್ಯಕ್ಷನ್ಸ್ ಇಲ್ಲ ಅಂದರೆ ಅದನ್ನ CI/CD ಅಂತ ಹೇಳ್ತಾರೆ ನೋಡಿ. ಸೊ ಇದು ಇನ್ನೊಂದು ಫೀಚರ್ ಗಿಟಬ್ದು. ಲೈಕ್ ಫೀಚರ್ಸ್ ಅಂತೂ ಸಖತ್ ಇದೆ, ನಾನು ನಿಮಗೆ ಸಖತ್ ಇಂಪಾರ್ಟೆಂಟ್ ಫೀಚರ್ಸ್ನ ಮಾತ್ರ ಹೇಳ್ಕೊಡ್ತಿದ್ದೀನಿ ಇದರಲ್ಲಿ. ಸೊ ಅದನ್ನು ನೀವು ಟ್ಯಾಬ್ ನೋಡಬೇಕು ಅಂದರೆ ಇಲ್ಲಿ ಗಿಟಬ್ ಆ್ಯಕ್ಷನ್ಸ್ ಬಂದರೆ ಇಲ್ಲಿ ಸಿಗುತ್ತೆ ನೋಡಿ. ಸೊ ಗಿಟಬ್ ಆ್ಯಕ್ಷನ್ಸಲ್ಲಿ ಅದು ಸಿಗುತ್ತೆ, ನಾವು ಯಾವುದೇ ಆ್ಯಕ್ಷನ್ಸ್ನ ಸೆಟಪ್ ಮಾಡಿಲ್ಲ ಅದಕ್ಕೋಸ್ಕರ ಈಗ. ಆ್ಯಂಡ್ ನೆಕ್ಸ್ಟ್ ಬಂದು ಲೈಕ್ ಕೋಡ್ ಕ್ವಾಲಿಟಿ ಮತ್ತು ಡಿಪೆಂಡಬೋಟ್ ಅಂತ ಒಂದಿದೆ. ಸೊ ಇಲ್ಲೇ ಬರೆಯೋಣ. ಸೊ ಇನ್ನೊಂದು ಫೀಚರ್, ಎಷ್ಟೊಂದು ಫೀಚರ್ಸ್ ಇದೆ, ಇಷ್ಟು ಸಾಕಂತ ಅನ್ಕೋತೀನಿ. ಕೋಡ್ QL ಅನ್ನೋ ಒಂದು ಗಿಟಬ್ದು ಚೆಕ್ ಇರುತ್ತೆ, ಪ್ಲಸ್ ಇನ್ನೊಂದು ಡಿಪೆಂಡ್ ಅಬೌಟ್ ಅಂತ ಏನೇನೋ ಇದೆ. ಸೊ ಇವೆಲ್ಲ ಏನು ಮಾಡುತ್ತೆ ಅಂದರೆ ನಿಮ್ಮ ಕೋಡ್ನ ನೀವು ಪುಷ್ ಮಾಡಿದ ತಕ್ಷಣ ಕೋಡ್ ಕ್ವಾಲಿಟಿ ಹೇಗಿದೆ, ಕೋಡ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಲೈಕ್ ಪುಷ್ ರಿಜೆಕ್ಟೆಡ್ ಅಥವಾ ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೋಬೋದು. ಬಟ್ ಕೋಡ್ QL ಅಂದರೆ ಕೋಡ್ ಕ್ವಾಲಿಟಿ ಚೆಕ್ ಮಾಡುವಂಥ ಒಂದು ಗಿಟಬ್ದು ಒಂದು ಫೀಚರು ಅದೊಂದಿದೆ. ಬಿಟ್ಟರೆ ಡಿಪೆಂಡ್ ಅಬೌಟ್ ಅಂತ ಇದೆ, ಏನಂದರೆ ಈಗ ಜಾಂಗೋ ಯಾವುದೋ 3.0 ವರ್ಷನ್ ಯೂಸ್ ಮಾಡ್ತಿರ್ತೀರ, ಅದರಲ್ಲಿ ಎಷ್ಟೊಂದು ವಲ್ನರಬಿಲಿಟೀಸ್ ಇದೆ, ಸೆಕ್ಯೂರಿಟಿ ವಲ್ನರಬಿಲಿಟೀಸ್. ಇದು ನಿಮಗೆ ಇಮೇಲ್ ಮಾಡುತ್ತೆ, ಸೊ 3.0 ಯೂಸ್ ಮಾಡ್ತಿದ್ದೀರಾ, ಇದರಲ್ಲಿ ಇಷ್ಟು ವಲ್ನರಬಿಲಿಟೀಸ್ ಇದೆ, ಈಗ ಬೇಡ ನೀವು ಅಪ್ಗ್ರೇಡ್ ಆಗ್ಬಿಟ್ಟು ಅದನ್ನ ಪುಷ್ ಮಾಡಿ ಚೇಂಜಸ್ನ ಅಂತ ಹೇಳುತ್ತೆ. ಸೊ ಆಟೋಮ್ಯಾಟಿಕ್ ಬಾಟ್ಗಳಿದೆಲ್ಲ. ಸೊ ಇದೆಲ್ಲ ಫೀಚರ್ಸು ಗಿಟಬಲ್ ಇದೆ.
ಲೈಕ್ ಇದು ಗಿಟ್ ಟೆಕ್ನಾಲಜಿ ಒಳಗಡೆ ಯೂಸ್ ಮಾಡ್ಕೋತಾ ಇದೆ. ಬಟ್ ಗಿಟಬ್ ಒಂದು ಪ್ಲಾಟ್ಫಾರ್ಮ್ ಈ ಎಲ್ಲ ಫೀಚರ್ಸ್ನ ಕೊಡುತ್ತೆ. ಇದ್ರ ಜೊತೆ ಸಖತ್ ಏನೇನೋ ಫೀಚರ್ಸ್ ಇದೆ, ಪ್ರಾಜೆಕ್ಟ್ ಟ್ರ್ಯಾಕಿಂಗ್ ಇರ್ಬೋದು, ಸೆಕ್ಯೂರಿಟಿ, ಇನ್ಸೈಟ್ಸ್, ಇದೆಲ್ಲ ಎಕ್ಸ್ಟ್ರಾ ಇದೆ. ಬಟ್ ಸದ್ಯಕ್ಕೆ ಇಷ್ಟನ್ನ ತಿಳ್ಕೊಳ್ಳಿ, ಇಷ್ಟೇ ಸಕಾಗಿ ಓವರ್ ಆಯಿತು ಅಂತ ಅನ್ಕೋತೀನಿ. ಬಟ್ ನಿಮಗೆ ಕರೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮೂಡಿಸ್ಬೇಕಾಗಿತ್ತು ಅಂದರೆ ಏನು ಗಿಟ್ಟಬ್ ಅಂತ, ಗಿಟ್ಟಬ್ ಅಂದರೆ ಏನು ಅಂತ. ಸೊ ಇದೆಲ್ಲ ಅರ್ಥ ಆಯಿತು ಅಂತ ಅನ್ಕೋತೀನಿ ನಿಮಗೆ. ಲೈಕ್ ಯಾವುದೇ ರೀತಿಯ ಡೌಟ್ ಇದ್ರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಆ್ಯಂಡ್ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಯಾ ಪ್ರಿಟಿ ಮಚ್ ಎಲ್ಲ ಹೇಳಿದ್ದೀನಿ. ಸೊ ಇನ್ನೊಂದ್ಸಲ ರಿವೈಸ್ ಮಾಡೋದಾದರೆ, ಸೊ ಗಿಟ್ ಒಂದು ಟೆಕ್ನಾಲಜಿ, ಗಿಟಬ್ ಆ ಗಿಟ್ ಅನ್ನೋ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಏನೋ ಒಂದು ಸರ್ವಿಸಸ್ ಕೊಡ್ತಾ ಇರುವಂಥ ಒಂದು ಪ್ಲಾಟ್ಫಾರ್ಮ್. ಓಕೆ, ಸೊ ಇದು ಗಿಟ್ಟಲ್ಲಿ ಏನೇನು ಯೂಸ್ ಕೇಸಸ್ ಇದೆ ಅಂದರೆ, ಒಂದು ವರ್ಷನ್ ಕಂಟ್ರೋಲ್ ಅಂದರೆ V2 ಅಲ್ಲಿ ಇರ್ತೀರಾ, V1ಗೆ ರಿವರ್ಟ್ ಆಗಬೇಕು, ಅಥವಾ V11.3.2 ಅಲ್ಲಿ ಇರ್ತೀರಾ, V2.1.1ದು ನಿಮಗೆ ಕೋಡ್ ಬೇಕು. ಇದೆಲ್ಲಾನು ನೀವು ಡೈರೆಕ್ಟಾಗಿ ಬ್ರೌಸ್ ಮಾಡ್ಬೋದು, ಕರೆಕ್ಟ್ ಹಿಸ್ಟ್ರಿ ಇರುತ್ತೆ. ಸೊ ಫೀಚರ್ಸ್, ಬಗ್ ಟ್ರ್ಯಾಕಿಂಗ್ ಮತ್ತು ಫೀಚರ್ ಟ್ರ್ಯಾಕಿಂಗ್, ಇಶ್ಯೂಸ್ ಅನ್ನೋ ಒಂದು ಟ್ಯಾಬ್ ಇದೆ. ನೆಕ್ಸ್ಟ್ ಡಾಕ್ಸ್ ಮತ್ತು ವಿಕಿ ಡಾಕ್ಯುಮೆಂಟೇಷನ್ಸ್ನ ಇಡ್ಬೋದು. ಆ್ಯಂಡ್ ಗಿಟಬ್ ಆ್ಯಕ್ಷನ್ಸ್ ಮೇನ್ ಇಂಪಾರ್ಟೆಂಟ್, ಆಟೋಮೆಟಿಕ್ಕಾಗಿ ಡಿಪ್ಲಾಯ್ ಮಾಡೋಕ್ಕಿರಲಿ, ಆಟೋಮೆಟಿಕ್ ಟೆಸ್ಟ್ ಮಾಡೋಕ್ಕಿರಲಿ, ಏನೋ ಒಂದು ಇಮೇಲ್ ಕಳಿಸ್ಬೇಕಾಗಿರಲಿ, ಅಥವಾ ಏನಾದರೂ ಒಂದು ಆಟೋಮೇಟೆಡ್ ಆ್ಯಕ್ಷನ್ಸ್ ಮಾಡೋಕ್ಕೆ ಗಿಟಬ್ ಆ್ಯಕ್ಷನ್ಸ್ ಇದೆ. ಕೋಡ್ ಕ್ವಾಲಿಟಿ ಚೆಕ್ ಮಾಡೋಕ್ಕೆ ಕೋಡ್ QL ಇದೆ. ಆ್ಯಂಡ್ ಡಿಪೆಂಡ್ ಅಬೌಟ್ ನಿಮ್ಮ ಸೆಕ್ಯೂರಿಟಿ ವಲ್ನರಬಿಲಿಟೀಸ್ ಅಥವಾ ಯಾವುದೇ ರೀತಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಂದರೆ ನಿಮಗೆ ಬಾಟ್ ಥರ ಕೆಲಸ ಮಾಡಿದೆ, ಅದೇ ನಿಮಗೆ ಇನ್ಫಾರ್ಮ್ ಮಾಡುತ್ತೆ. ಸೊ ಇದೆಲ್ಲ ಫೀಚರ್ಸು ಗಿಟಬಲ್ ಇದೆ. ಸೊ ಗಿಟಬ್ ಅಕೌಂಟ್ ಇನ್ನೂ ಕ್ರಿಯೇಟ್ ಆಗಿಲ್ಲ ಅಂದರೆ ಇವಾಗಲೇ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಅದರಲ್ಲಿ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಆ್ಯಂಡ್ ಅದ್ರ ಮೇಲೂ ಸಹ ವೀಡಿಯೋ ಬರುತ್ತೆ ಆಯಿತಾ, ಗಿಟಬ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದಂತ. ಈಗ ಲೆಂದಿ ಆಗೋಗಿದೆ ವೀಡಿಯೋ, ಅವಾಗಲೇ ಅರೌಂಡ್ 20 ಮಿನಿಟ್ಸ್ ಆಗಿದೆ. ಸೊ ಅದಕ್ಕೋಸ್ಕರ ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ. ಇನ್ಫಾರ್ಮೇಟಿವ್ ಆಗಿತ್ತು ಅನ್ಸಿದ್ರೆ ಲೈಕ್ ಮಾಡಿ ವೀಡಿಯೋನ, ಆ್ಯಂಡ್ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಸೊ ಅವ್ರಿಗೂ ಸಹ ಇನ್ಫಾರ್ಮೇಷನ್ ತಲುಪಲಿ ಅಂತ ಹೇಳ್ತಾ, ಮತ್ತೆ ಮಿಸ್ ಮಾಡೋಕೆ ಹೋಗಬೇಡಿ, ನೆಕ್ಸ್ಟ್ ಲೆವೆಲ್ನ ಡೌನ್ಲೋಡ್ ಮಾಡ್ಕೊಂಡು ಇವಾಗಲೇ ಜಾಬ್ ಹುಡುಕಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು.